ಸ್ನೇಹಿತರೆ, ಎಲ್ಲರ ಜೀವನದಲ್ಲೂ ಇಂತಹ ಘಟನೆ 100% ನಡೆದಿರುತ್ತೆ ಅಂತ ಹೇಳ್ಬೋದು. ನೀವು ಸ್ವಲ್ಪ ಮಾತಾಡೋದಕ್ಕೂ ಭಯಪಟ್ಟಿರ್ತೀರಾ. ಎಲ್ಲರ ಮುಂದೆ ನೀವು ಸತ್ಯ ಹೇಳಬೇಕಾದ್ರೂ ನಿಮಗೆ ಸಂಕೋಚ. ಅಂಥ ಸಮಯ ಏನು ಗೊತ್ತಾ? ಅದುವೇ ಸೆಲ್ಫ್ ಡೌಟ್. ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇಲ್ಲದ ಸಮಯ. ನಿಮ್ಮ ಮೇಲೆ ನಿಮಗೆ ಅನುಮಾನ. ನಿಮ್ಮ ಜೀವನದಲ್ಲಿ ನಡೆದು ಹೋದ ಅಂಥ ಇನ್ಸಿಡೆಂಟ್ಗಳ ಬಗ್ಗೆ ನಿಮಗೆ ನೆನಪಿದೆಯಾ? ನೆನಪಿಲ್ಲ ಎಂದರೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಕೇಳಿ. ನಿಮ್ಮ ಜೀವನದಲ್ಲಿ ಇದು ನಡೆದಿದೆ ಅಂತ ಹೇಳ್ಬೋದಾ? ಕ್ಲಾಸ್ನಲ್ಲಿ ಟೀಚರ್ ಕೇಳೋ ಪ್ರಶ್ನೆಗೆ ಆನ್ಸರ್ ಗೊತ್ತಿದ್ರೂ ಕೂಡ ಸ್ವಲ್ಪ ಮಾತಾಡೋದಕ್ಕೆ ಭಯವಿತ್ತು. ಜಾಬ್ ಇಂಟರ್ವ್ಯೂಗೆ ನೀಟಾಗಿ ಪ್ರಿಪೇರ್ ಆಗಿದ್ರಿ, ಆದರೂ ಟೇಬಲ್ ಹತ್ರ ಕೂರಿಸಿದಾಗ ವಾಯ್ಸ್ ಶೇಕ್ ಆಯಿತು. ಸ್ಕೂಲ್ ಫಂಕ್ಷನಲ್ಲಿ ಸ್ಪೀಚ್ ಕೊಡಲಿಕ್ಕೆ ಮೈಕ್ ಹೋಲ್ಡ್ ಮಾಡಿದಾಗ ಎದುರುಗಡೆ ಇರೋರನ್ನ ನೋಡಿ ಸ್ಪೀಚ್ ಮರೆತೋಯ್ತು. ಗ್ರೂಪಲ್ಲಿ ತೆಗೆದ ಫೋಟೋಸಲ್ಲಿ ನಿಮ್ಮ ಫೋಟೋಸ್ ನಿಮಗೆ ನೋಡೋಕೇನೆ ಸಂಕೋಚ, ಏಕೆಂದರೆ ನಿಮಗೆ ನಿಮ್ಮ ಲುಕ್ಸ್ ಬಗ್ಗೆನೇ ಡೌಟ್. ಸೋಷಿಯಲ್ ಮೀಡಿಯಾ ನೋಡ್ತಾ ಬೇರೆಯವರನ್ನು ನೀವು ನಿಮಗೆ ತಾನೇ ಕಂಪೇರ್ ಮಾಡಿಕೊಂಡು ಕಾನ್ಫಿಡೆನ್ಸ್ ಡೌನ್ ಆಯಿತು. ಎಲ್ಲ ಜನ ಸಕ್ಸಸ್ ಆಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇತ್ತು, ಆದರೆ ನಾನು ಮಾತ್ರ ಏನು ಮಾಡ್ತಾ ಇದ್ದೀನಿ ಎಂಬ ಫೀಲಿಂಗ್. ಇದು ಆತ್ಮವಿಶ್ವಾಸವಿಲ್ಲದ ಪ್ರಾರಂಭ, ಆದರೆ ಇದು ನೀವು ನಿಮ್ಮ ಮೇಲೆ ಕೆಲಸ ಮಾಡಿ ಬದಲಾಯಿಸಬಹುದಾದ ಪ್ರಾರಂಭ ಕೂಡ. ಈ ಮೂಮೆಂಟಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಬೇಕು, ಯಾಕೆ ನನಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ಒಂದು, ಕಾನ್ಫಿಡೆನ್ಸ್ ಅಂದರೆ ಏನು? ಕಾನ್ಫಿಡೆನ್ಸ್ ಅಂದರೆ ನಂಬಿಕೆ, ನಿಮಗೆ, ನಿಮ್ಮ ಕಲಿಕೆಗೆ, ನಿಮಗೆ ಇಷ್ಟ ಆದ ಕೆಲಸಕ್ಕೆ ನಿಮಗೆ ಇರುವ ಶ್ರದ್ಧೆ. ಕಾನ್ಫಿಡೆನ್ಸ್ ಅಂದರೆ ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿ ಆಮೇಲೆ ಕೂಡ ಮುಂದೆ ಹೋಗುವ ಧೈರ್ಯ. ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಪರ್ಫೆಕ್ಟ್, ಇಟ್ಸ್ ಅಬೌಟ್ ಬಿಲೀವಿಂಗ್. ಕಾನ್ಫಿಡೆನ್ಸ್ ಅಂದರೆ ಲೌಡ್ ಆಗಿರಬೇಕು ಅಂತ ಅಲ್ಲ, ಕ್ಲಾರಿಟಿ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದಿರುವ ಮುಖ್ಯ ಕಾರಣಗಳು: ಒಂದು, ಸೆಲ್ಫ್ ಡೌಟ್, ತನ್ನ ಮೇಲೆಯೇ ನಂಬಿಕೆ ಇಲ್ಲ. ಎರಡು, ಕಾನ್ಸ್ಟೆಂಟ್ ಕಂಪ್ಯಾರಿಸನ್, ಅವನಿಗೆ ಇದೆ ನನಗೆ ಏಕೆ ಇಲ್ಲ. ಮೂರು, ನೆಗೆಟಿವ್ ಸೆಲ್ಫ್ ಟಾಕ್, ನನ್ನಿಂದ ಏನೂ ಆಗ್ತಾ ಇಲ್ಲ, ನಾನು ಫೇಲ್ ಆಗ್ತಾ ಇದ್ದೀನಿ. ನಾಲ್ಕು, ಫಿಯರ್ ಆಫ್ ಫೇಲ್ಯೂರ್, ತಪ್ಪಾದರೆ ಏನು ಆಗುತ್ತೆ. ಈ ಚಿಂತನೆಗಳೇ ಕಾನ್ಫಿಡೆನ್ಸ್ನ ಬಲಿ ಕೊಡ್ತಾವೆ. ಇದು ಎಲ್ಲರಿಗೂ ಆಗುತ್ತೆ, ಆದರೂ ಸ್ವಲ್ಪ ಪ್ರಯತ್ನ ಪಟ್ಟರೆ ನೀವು ಅತ್ಯುತ್ತಮ ಆತ್ಮವಿಶ್ವಾಸಿ ಆಗಬಹುದು. ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕೆ 5 ಪವರ್ಫುಲ್ ಸ್ಟೆಪ್ಸ್. ಒಂದು, ಸೆಲ್ಫ್ ಅಕ್ಸೆಪ್ಟೆನ್ಸ್, ತಮ್ಮನ್ನು ಒಪ್ಪಿಕೊಳ್ಳುವುದು. ನೀವು ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡಿ. ಕಂಪೇರ್ ಮಾಡಿ ನೀವು ನಿಮ್ಮನ್ನ ನಿನ್ನೆಯ ಜೊತೆ. ಅವನಿಗೆ ಕಾರಿದೆ, ನಿಮಗೆ ಇಲ್ಲ ಅಂದರೆ ನೀವು ತಪ್ಪಲ್ಲ. ಅವನಿಗೆ ಇಂಗ್ಲಿಷ್ ಬರುತ್ತೆ, ನಿಮಗೆ ಕನ್ನಡ ಇಷ್ಟವಾದರೆ ನೀವು ಚೆನ್ನಾಗಿದ್ದೀರಾ. ಕಂಪೇರ್ ಮಾಡಬೇಡಿ. ಗ್ರೋ ಸ್ಲೋಲಿ ಬಟ್ ಶ್ಯೂರ್ಲಿ. ನೀವು ಯಾವ ತರಹ ಬಾಡಿ ಇದ್ರೂ, ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ರು, ನೀವು ವ್ಯಾಲ್ಯೂಯಬಲ್. ತನ್ನ ತಪ್ಪುಗಳನ್ನು ಕೂಡ ಒಪ್ಕೊಳ್ಬೇಕು, ಆವಾಗಲೇ ನಿಮ್ಮ ಲೈಫಲ್ಲಿ ಗ್ರೋತ್ ಆಗೋಕೆ ಸಾಧ್ಯ. ಎರಡು, ಸ್ಮಾಲ್ ವಿನ್ಸ್ ಇಸ್ ಈಕ್ವಲ್ ಟು ಬಿಗ್ ಬೂಸ್ಟ್. ಡೈಲಿ ಸ್ವಲ್ಪ ಗೋಲ್ ಸೆಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ. ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದು ಸ್ವಲ್ಪ ರನ್ನಿಂಗ್ ಮಾಡುವುದು, 10 ಪುಷಪ್ಸ್, 1 ಕನ್ನಡ ವರ್ಡ್ ಕಲಿಯುವುದು. ಈ ಚಿಕ್ಕ ಗೆಲುವುಗಳು ನಿಮ್ಮ ಮನಸ್ಸಿಗೆ ನೀವು ಕೆಪಬಲ್ ಅಂತ ಮೆಸೇಜ್ ಕೊಡುತ್ತೆ. ನಿಮಗೆ ಪ್ರೂಫ್ ಬೇಕಾದರೆ 1 ತಿಂಗಳು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ. ನಿಮ್ಮಲ್ಲಿ ಆಗಿರುವ ಚೇಂಜಸ್ನ ನಂತರ ಬಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. 3, ಫೇಸ್ ಸ್ಮಾಲ್ ಫಿಯರ್ಸ್ 1 by 1. ನಿಮಗೆ ಸ್ಟೇಜ್ ಫಿಯರ್ ಇದ್ದರೆ, ಮೈಕ್ ಹತ್ರ ಹೋಗೋಕೆ ಭಯ ಅಂದರೆ, ಕನ್ನಡಿ ಮುಂದೆ ನಿಂತು ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಇದೇ ಥರ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ನಂತರ ಸ್ಟೇಜ್ ಮೇಲೆ ಹೋಗೋಕೆ ಧೈರ್ಯ ಸಿಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಹಾಗೆಯೇ ನಿಮಗೆ ಯಾವುದೇ ಒಂದು ಕೆಲಸದಲ್ಲಿ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದರೆ, ನೀವು ಅದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಿದಾಗ, ಸಣ್ಣ ಸವಾಲುಗಳನ್ನು ಮುರಿದು ಹಾಕಿದಾಗ ನಿಮ್ಮ ಮೆದುಳಿಗೆ ನಾನು ಇದನ್ನು ಮಾಡಬಹುದು ಅನ್ನೋ ಪ್ರೂಫ್ ಸಿಗುತ್ತೆ. ಪ್ರತಿ ಪ್ರೂಫ್ ಈಸ್ ಈಕ್ವಲ್ ಟು ಹೆಚ್ಚು ಕಾನ್ಫಿಡೆನ್ಸ್. 4, ಅಫರ್ಮೇಷನ್ಸ್ ಆ್ಯಂಡ್ ಸೆಲ್ಫ್ ಟಾಕ್. ಎವ್ರಿ ಮಾರ್ನಿಂಗ್ ಮಿರರ್ ನೋಡಿ ಹೇಳಿ, ನಾನು ಸ್ಟ್ರಾಂಗ್, ನಾನು ಕೇಪಬಲ್, ನಾನು ಡಿಸರ್ವ್ ಮಾಡ್ತೀನಿ, ನನಗೆ ನನ್ನ ಮೇಲೆ ಫುಲ್ ವಿಶ್ವಾಸ ಇದೆ. ಹೇಳೋದಕ್ಕೆ ಈಸಿ, ಆದರೆ ಪ್ರಾಕ್ಟೀಸ್ ಮಾಡಿ. ಅದೇ ರಿಯಾಲಿಟಿ ಆಗುತ್ತೆ ಯಾವಾಗ ಬ್ರೈನ್ ಬಿಲೀವ್ ಮಾಡುತ್ತೋ. 5, ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವಿಟಿ. ಕೊನೆಗೆ ಒಂದು ಮಾತು, ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವಿಟಿ. ಅಥವಾ ನೀವು ಯಾರ ಜೊತೆ ಇರ್ತೀರಾ ಅವರು ನಿಮ್ಮ ಲೈಫನ್ನು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ನೀವು ತುಂಬ ಸಲ ಕೇಳಿರ್ಬೋದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ ಇದು ಎಷ್ಟು ಪವರ್ಫುಲ್ ಅಂತ. ಬೇಕಾದರೆ ನಾನು ನಿಮಗೆ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ನೀವು ಮೊಬೈಲಲ್ಲಿ ಪದೇ ಪದೇ ನೋಡೋ ಕಂಟೆಂಟ್ಗಳು ನಿಮ್ಮ ಲೈಫ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತವೆ. ನೀವು ಅದರ ಬಗ್ಗೆನೇ ಥಿಂಕ್ ಮಾಡ್ತೀರಾ, ಅದರ ಬಗ್ಗೆನೇ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ನೀವು ಮೊಬೈಲಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳ ಬಗ್ಗೆ, ಅವರ ಮೈಂಡ್ಸೆಟ್ಗಳ ಬಗ್ಗೆನೇ ಹೆಚ್ಚು ಕಂಟೆಂಟ್ಗಳನ್ನು ನೋಡ್ತಿದ್ದೀರಿ ಅಂದರೆ, ನೀವು ಕೂಡ ಅವರ ಹಾಗೆ ಥಿಂಕ್ ಮಾಡೋಕ್ಕೆ, ಅವರ ಸಕ್ಸಸ್ ಸೀಕ್ರೆಟ್ಗಳನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಪ್ರತಿದಿನ ನೋಡೋ, ಪ್ರತಿದಿನ ಮಾತಾಡೋ ವ್ಯಕ್ತಿಗಳು ನಿಮ್ಮ ಮೇಲೆ 101% ಇನ್ಫ್ಲುಯೆನ್ಸ್ ಮಾಡ್ತಾರೆ. ಆದ್ದರಿಂದ ಈ ಬ್ಯುಸಿ ಲೈಫಲ್ಲಿ ನೀವು ಯಾರ ಜೊತೆ ಮಿಂಗಲ್ ಆಗದಿದ್ರೂ ನೀವು ನೋಡೋ ಕಂಟೆಂಟ್ಗಳ ಬಗ್ಗೆ ಜಾಗ್ರತೆ ವಹಿಸಿ. ನಿಮಗೆ ಏನು ಬೇಕೋ ಅದನ್ನು ಮಾತ್ರ ನೋಡಿ. ಚೂಸ್ ವೈಸ್ಲಿ. ಕಾನ್ಫಿಡೆನ್ಸ್ ಈಸ್ ಕಂಟೇಜಿಯಸ್, ಸೊ ಈಸ್ ಡೌಟ್.
ಸೊ ಚೂಸ್ ಯುವರ್ ಸರ್ಕಲ್ ಕೇರ್ಫುಲಿ. ಆತ್ಮವಿಶ್ವಾಸ ಎಂದರೆ ಕ್ಯಾಮರಾ ಮುಂದೆ ಮಾತಾಡೋದಲ್ಲ, ಮೈಕ್ ಹೋಲ್ಡ್ ಮಾಡೋದಲ್ಲ. ಆತ್ಮವಿಶ್ವಾಸ ಎಂದರೆ ನಿಮಗೆ ನಿಮ್ಮ ಮೇಲೆ ಇರುವ ನಂಬಿಕೆ. ನಿಮ್ಮ ಮೇಲೆ ನಂಬಿಕೆ ಇದ್ದಾಗ ದುನಿಯಾ ಯಾವಾಗಲೂ ನಿಮ್ಮ ಕಡೆಗೆ ತಿರುಗುತ್ತೆ. ನಿಮ್ಮಲ್ಲಿ ಸ್ವಲ್ಪನೂ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಸ್ವಲ್ಪ ಮಾತ್ರ ಬದಲಾವಣೆ ಮಾಡಿ. ಒನ್ ಸ್ಮಾಲ್ ಸ್ಟೆಪ್ ಡೇ ಬೈ ಡೇ ಈಸ್ ಈಕ್ವಲ್ ಟು ಬಿಗ್ ರಿಸಲ್ಟ್. ನೀವು ನಿಮಗೆ ಹೇಳಬೇಕು, ನಾಳೆ ನನ್ನ ನಾಳೆ ಆಗುತ್ತೆ. ಕಮೆಂಟ್ ಮಾಡಿ, ಐ ಚೂಸ್ ಟು ಬಿಲ್ಡ್ ಮೈ ಕಾನ್ಫಿಡೆನ್ಸ್. ವಿಡಿಯೋ ಇಷ್ಟ ಆಯಿತಾ? ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಬೇರೆಯವರಿಗೂ ಸೆಲ್ಫ್ ಕಾನ್ಫಿಡೆನ್ಸ್ನ ಗಿಫ್ಟ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳು ನಿಮ್ಮನ್ನು ಮೊದಲು ತಲುಪಲು.